ಯಾಕಂದರೆ ಫ್ರೇಮಿಂಗ್ ಕಷ್ಟ ಆಗುತ್ತೆ ಅವ್ರಿಗೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಅಣ್ಣ ನಾಗೇಶ್ ಅಣ್ಣ ಅವರಾಗಲಿ, ನಮ್ಮ ಮುಖ್ಯಂದ್ರ ಅವರಾಗಲಿ, ಮನೋವರಾಗಲಿ, ಆ್ಯಂಡ್ ನಮ್ಮ ಶ್ರುತಿ ಅಮ್ಮ ಅವರ ತಾಯಿ ಇಬ್ಬರು ತಾಯಂದರು ಇಬ್ಬರು, ನಿಮ್ಮ ಆಶೀರ್ವಾದ ಹಾಗೂ ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದ ಆ್ಯಂಡ್ ನನಗೆ ನೋಡಿ ಹೇಳ್ಕೊಟ್ಟಿದ ತಕ್ಷಣ ಹಿಡ್ಕೊಂಡು ಅದು ನೀವೇನು ಮಾಡಿದ್ದೀರಿ ಅಂದರೆ ರಿಸೀವರ್ನ ಅದ್ರ ಮೇಲೆ ಇಟ್ಟಿದ್ದೀರಲ್ಲ, ವೈಬ್ರೇಷನ್ ಇದಾಗ್ತಿದೆ. ಶ್ರುತಿ ಅಮ್ಮ ನನಗೆ ಅಮ್ಮ ಅಂತಲೇ ಕರಿತಿರ್ತೀನಿ, ಯಾಕಂದರೆ ಮಾದೇವ ಟೈಮಲ್ಲಿ ನನಗೆ ರಾಖಿ ಕಟ್ಟಿ ನನಗೆ ಅಂದರೆ ಒಬ್ಬ ಅಕ್ಕನೂ ತಾಯಿ ಸ್ಥಾನನೇ. ಸೊ ಹಾಗೆ ನನಗೆ ಭಾಳ ಇಷ್ಟ. ಒಂದು ವಂಡರ್ಫುಲ್ ಪೇರ್. ವಿ ಆ್ಯಕ್ಚುಲಿ ಒಂದು ಕೆಮಿಸ್ಟ್ರಿ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿತ್ತು ಅಂದರೆ, ಮಾದೇವ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ, ಅಂದರೆ ನಾನು ಸೈಲೆಂಟ್, ಮಾದೇವ ಸೈಲೆಂಟ್ ಆಗಿದ್ದಾಗಲ್ಲ ಶ್ರುತಿ ಅಮ್ಮ ವೈಲೆಂಟ್ ಆಗೋರು, ನಾನು ವೈಲೆಂಟ್ ಆದಾಗಲ್ಲ ಅವ್ರು ಸೈಲೆಂಟ್ ಆಗೋರು. ಆ ಒಂದು ಕೆಮಿಸ್ಟ್ರಿ ಯಾವತ್ತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಅವರು ಅವ್ರಿಗೂ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗಲಿ, ಸತೀಶ್ ಅವ್ರಿಗೂ ಒಳ್ಳೇದಾಗಲಿ, ನಿರ್ಮಾಪಕರಿಗೂ ಒಳ್ಳೇದಾಗಲಿ. ಹಾಗೆ ನಾವು ಕಳ್ಕೊಂಡಿದ್ದಂಥ ನಮ್ಮ ಚಿರಂಜೀವಿ ಸರ್ಜಾ ಅವರು, ಅವರ ಹೆಸರಲ್ಲೇ ಇನ್ನೊಬ್ಬರು ಚಿರಂಜೀವಿ ಅಂತ ಬಂದಿದ್ದಾರೆ. ಸೊ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಅವರಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಾಗೆ ಹಾಕಿರುವಂಥ ಬಂಡವಾಳ ದುಪ್ಪಟ್ಟು ಆಗಲಿ ಅಂತ ನೀವು ಕೇಳ್ತಾ. ಆ್ಯಂಡ್ ಹಿಮಾ ಅವರು ನಮ್ಮ ಮಾದೇವಲ್ಲಿ ಸೋನಾಲ್ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್, ನಿಮ್ಮ ಒಂದು ಸಪೋರ್ಟು ಭಾಳ ಚೆನ್ನಾಗಿತ್ತು. ಮಾದೇವದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೆ ಕಾರಣ ಒಂದು, ಶ್ರುತಿ ಅಮ್ಮ ಅವರ 175ನೇ ಸಿನಿಮಾ ಅಂದಾಗ ಫೀಲಿಂಗ್ ವೆರಿ ಪ್ರೌಡ್. ಯಾಕಂದರೆ ಅದು ಅಷ್ಟು ಈಸಿ ಅಲ್ಲ, 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಹೌದು ಬಿಕಾಸ್ ಯಾಕಂದರೆ ನಮ್ಮ ತಂದೆಯವರು 450ಕ್ಕೂ ಹೆಚ್ಚು ಸಿನಿಮಾಗಳು, ಅದಾದಮೇಲೆ 150 ಸಿನಿಮಾ ಕನ್ನಡದಲ್ಲೇ ಮಾಡಿದಾಗ ಅವರು ಕೂತ್ಕೊಂಡು ಅವರ ಕೊನೆ ದಿನಗಳಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೋಡಿದಾಗ ಯಾವ ಸಿನಿಮಾ ಯಾವ ಚಾನಲ್ ಹಾಕಿದ್ರು ಅವ್ರು ಕಾಣಿಸ್ಕೊಳ್ಳೋರು. ಸೊ ಅದು ನನಗೆ ಭಾಳ ನೆನೆಸ್ಕೊಳ್ಳೋರು. ಸೊ ಆ ಒಂದು ಹಾದಿಯಲ್ಲಿ ಅಮ್ಮ 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಈಗ ನನ್ನ ಬಲರಾಮ ನನ್ನ 25ನೇ ಸಿನಿಮಾ ಆಗುತ್ತೆ. ಬಟ್ ಇಂಟು ಹೌ ಮೆನಿ ಟೈಮ್ಸ್ ನೀವು ಮಾಡಿದ್ದೀರಾ, ಬಟ್ ಕಂಪೇರ್ ಮಾಡ್ತಿಲ್ಲ. ಇವ್ರು ನೋ ಕಂಪ್ಯಾರಿಸನ್. ಇವ್ರಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ಯಾಕಂದರೆ ಮಾಲಾಶ್ರೀ ಮ್ಯಾಮ್ ಅವರು ಕನಸಿನ ರಾಣಿ ಆದರೆ, ಇವರು ಅಭಿನಯ ಸರಸ್ವತಿ. ಇವತ್ತು ಹೌದು, ಅಭಿನಯ ಸರಸ್ವತಿ ಅವರು ಟೈಟಲ್ ಈಗ ಇವ್ರಿಗೆ ಶಿಫ್ಟ್ ಆಗ್ತಿದೆ, ಪಂಡರಿಬಾಯಿ ಥರ ಅಂತ ಇವ್ರು ಹೇಳ್ತಿದ್ದಾರೆ, ನಮ್ಮ ನಾಗೇಶ್ ಅಣ್ಣ ಅವ್ರು ಹೇಳ್ತಿದ್ದಾರೆ. ಹೌದು, ಒಳ್ಳೇದಾಗಲಿ ಎಲ್ರಿಗೂ, ಈ ಟೀಮ್ ಒಳ್ಳೇದಾಗಲಿ. ಆ್ಯಂಡ್ ಇನ್ನೊಬ್ರು ಮೇನ್ ರೀಸನ್ನು ನಮ್ಮ ಅಭಯ್ ಪುನೀತ್. ನಿನ್ನೆ ಸಂಜೆ ಅಷ್ಟೇ ಹೇಳ್ತಾರೆ, ಅಂದರೆ ಇದು ಈ ಒಂದು ಪ್ರಾಸೆಸ್ ಟೈಮಲ್ಲಿ ನಾನು ಇವ್ರ ಹತ್ರ ಫೋನಲ್ಲೂ ಮಾತಾಡಿರ್ತೀನಿ. ಯಾಕಂದರೆ ಬಲರಾಮದಲ್ಲಿ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಂದು ಭಾಳ ಪವರ್ಫುಲ್ ಕ್ಯಾರೆಕ್ಟರ್ ಬಲರಾಮದಲ್ಲಿ. ಬಲರಾಮನ್ಗೆ ಒಂದು ಥ್ರೂಔಟ್ ಆಗಿ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ನನಗೆ ಹೇಳ್ತಾರೆ, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ನಾನು ಎಲ್ಲ ಒಳ್ಳೇದಾಗಲಿ ಅಂತೇಳಿ ಇಮಿಡಿಯೇಟ್ ಫೋನ್ ತೊಗೊಂಡು, ನೀವು ಡೈರೆಕ್ಟರ್ ಜೊತೆ ಹೋದಾಗ ನನಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಫೋನಲ್ಲಿ ಸಂಪರ್ಕ ಮಾಡಿ ನಾನು ಮಾತಾಡಿ, ಒಳ್ಳೇದಾಗಲಿ. ಆತ ಒಳ್ಳೆ ಆ್ಯಕ್ಟರ್, ಭಾಳಷ್ಟು ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಬಟ್ ಆಫ್ ಸ್ಕ್ರೀನ್ ಅದರದ್ದು 3ರಷ್ಟು ಆ್ಯಕ್ಟ್ ಮಾಡ್ತಾರೆ. ಆ ಆ್ಯಕ್ಟಿಂಗ್ ಎಲ್ಲ ಒಂಚೂರು ಆನ್ ಸ್ಕ್ರೀನು ತಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ. ಯಾಕಂದರೆ ತೆರೆ ಹಿಂದೆ ಬರಲಿ ಭಾಳಷ್ಟು ಪೊಟೆನ್ಷಿಯಲ್ ಇರುವಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ಎಲ್ಲ ನಟರಿಗೂ ಎಲ್ರಿಗೂ ಒಳ್ಳೇದಾಗಲಿ, ಮೇನ್ ಹೀರೋಯಿನ್ಸ್ಗಾಗಲಿ ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿಮ್ಮ. ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿ. ಯಾಕಂದರೆ ನಾನು ಇತ್ತೀಚೆಗೆ ಮಾದೇವನ ನಾನು ಇವಾಗ ಮೊನ್ನೆಯಿಂದ ಬಲರಾಮದ ಇಂಟರ್ವ್ಯೂಸ್ ಎಲ್ಲ ಕೊಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ನಾನು ಹೇಳೋದೇನು ಅಂದರೆ, ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ಎಫರ್ಟ್ ಹಾಕ್ಬಿಡಿ. ಮೆಥಡ್ ಆ್ಯಕ್ಟರ್ ಆಗಿ, ಯಾವುದು ಫೋನ್ಗಳನ್ನ ಇಟ್ಕೋಬೇಡಿ ಜೊತೆಲಿ. ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದು ಕೂತ್ಕೊಂಡಾಗ ಬೆಳಗ್ಗೆ ಬಂದರೆ ಸಂಜೆವರೆಗೂ ನೀವು ಒಂದು ಶಾರ್ಟ್ ಏನಾಗುತ್ತೆ ಅಂದರೆ, ನಮ್ಗೆ ಯಾಕೆ ಇವತ್ತು ಇವನ್ ಬಲರಾಮ ನನಗೆ ಬಾಂಬೆಯಿಂದ ಒಂದಿಷ್ಟು ಜನ ಅಲ್ಲಿ DA ನಡೀತಿರ್ಬೇಕಾದ್ರೆ ಯಾರಿದು ಆರ್ಟಿಸ್ಟು ಅಂತ ಕನ್ನಡ ಪ್ರಭಾಕರ್ ಅವ್ರ ಮಗ ಅಂದಾಗ, ಹೌದಾ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ. ಮಾದೇವದಲ್ಲೂ ಅದೇ ಆಗಿತ್ತು. ನಾನು ಯಾವತ್ತು ಪರಕಾಯ ಪ್ರವೇಶ ಮಾಡೋದ್ನೋ ಅವತ್ತೇ ನನಗೆ ಇವತ್ತು ನ್ಯೂಸ್ 18ನಲ್ಲಿ ಬೆಸ್ಟ್ ಆ್ಯಕ್ಟರ್ ಸಿಕ್ತು.
ಚಿತ್ತಾರ ಅಲ್ಲಿ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಸಿಕ್ತು, ಒಂದಿಷ್ಟು ಅವಾರ್ಡ್ಗಳು ಸಿಕ್ತಿದೆ. ನನಗೆ ಎಲ್ಲ ಆಕ್ಟರ್ಗಳ ಹತ್ರ ಹೇಳೋದು, ಜೂನಿಯರ್ಸ್ ಅಂತಲ್ಲ, ಎಲ್ಲ ಹೊಸಬ್ರ ಹತ್ರ ಕೇಳ್ಕೊಳ್ಳೋದೇನು ಅಂದ್ರೆ ದಯವಿಟ್ಟು ಫೋನ್ಗಳನ್ನ ಆಚೆ ಇಟ್ಬಿಡಿ. ಅವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು, ಯಾಕಂದ್ರೆ ಯಾವ ಡಿಸ್ಟರ್ಬೆನ್ಸ್ಗಳು ಇರ್ತಿರ್ಲಿಲ್ಲ. ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಒಂದು ಫೋನ್ ಎತ್ಕೊಂತಾರೆ, ಬನ್ನಿ ಸರ್ ಒಂದ್ ನಿಮಿಷ ಅಂತ ಬಿಟ್ಟು ಡೈಲಾಗ್ ಏನು ಓಕೆ ಆಕ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಫೋನ್ ಹೋಗ್ತಿದ್ದೀರಾ. ಸೊ ಅದು ಬಹಳ ಡೈವರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನ ನಿನ್ನೆ ನಾನು ಚೈತನ್ಯ ಸರ್ ಇದನ್ನ ತುಂಬಾ ಮಾತಾಡಿದೀನಿ. ನೆಕ್ಸ್ಟ್ ಟೈಮ್ ಅಂತ, ಯಾಕಂದ್ರೆ ರಾಬರ್ಟ್ ಅಲ್ಲಿ ಅದನ್ನೇ ಮಾಡಿದ್ವಿ ನಾವು, ಮಾದೇವಲ್ಲೂ ನಾನ್ ಮಾಡೋದು ಅದನ್ನ ಎಷ್ಟು ನೀವು ವರ್ಲ್ಡ್ಲಿ ನೀವು ಒಂದು ಕೆಲಸಕ್ಕೆ ಅಂತ ಬರ್ತೀರಾ, ಕೆಲಸಕ್ಕೆ ಅಂತ ಬಂದಾಗ ಮೇಕಪ್ ಆದ್ಮೇಲೆ ಸಾಧ್ಯ ಆದಷ್ಟು ಕ್ಯಾರವನ್ ಬಿಟ್ಬಿಟ್ಟು ಸೆಟ್ ಅಲ್ಲೇ ಇರಿ, ಸೆಟ್ ಅಲ್ಲಿ ರಿಹರ್ಸ್ ಮಾಡಿ ಎಲ್ಲಾ ಆರ್ಟಿಸ್ಟ್ ಗಳ ಜೊತೆ ಬೆರೀರಿ, ಕೂತ್ಕೊಳ್ಳಿ, ಮಾತಾಡಿ. ಆದಷ್ಟು ಸಿನಿಮಾ ಕಟ್ ಕ್ಯಾಮ್ರಾ ಕಟ್ ಅಂದ್ಮೇಲೆ 1000 ಇರುತ್ತೆ ಮಾತುಗಳು. ಆ ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡಬೇಡಿ. ಸಿನಿಮಾದಲ್ಲೇ ಇದ್ದಾಗ ನಿಮ್ ಕಂಫರ್ಟ್ ಝೋನ್ ಬೆಳೆಯುತ್ತೆ. ನನ್ನ ಇದೊಂದು ಒಬ್ಬ ಸೀನಿಯರ್ ಅಂತ ನಾನು ಹೇಳ್ತಿದ್ದೀನಿ. ಸೊ ಅದನ್ನ ನೀವು ತಗೊಳ್ಳಿ ಅಂಡ್ ಆಕ್ಟ್ ಮಾಡಿ. ಸಿನಿಮಾ ಬಿಟ್ಟು 6 ಗಂಟೆ ಮೇಲೆ ನಿಮ್ಗೆ ಯಾರು ಕೇಳೋರು ಇರಲ್ಲ. ಸೊ ಚೆನ್ನಾಗಿ ಆಕ್ಟ್ ಮಾಡಿ, ಬೆಸ್ಟ್ ಕೊಟ್ಬಿಡಿ. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಹೋಗುತ್ತೆ ಒಂದೊಂದು ಸಿನಿಮಾ. ನಿಮ್ಮ ಬೆಸ್ಟ್ ಎಷ್ಟು ಕೊಡ್ತಿರೋ ನಾಳೆ ದಿನ ಅದು ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಿರೋ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಜನ ನೋಡ್ತಾರೆ. ನಾವೇ ಇಂಟ್ರೆಸ್ಟ್ ಇಂದ ಸಿನಿಮಾ ಮಾಡ್ಬಿಟ್ಟು ಜನ ಬಂದು ನೀವು ಇಂಟ್ರೆಸ್ಟ್ ಆಗಿ ನೋಡಿ ಅಂದ್ರೆ ಯಾರೋ ನೋಡಲ್ಲ. ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ, ಆ ಸಿನಿಮಾ ಪ್ರಚಾರ ಆಗ್ಬೇಕು ಅಂದ್ರೆ ಸಿನಿಮಾನೇ ಪ್ರಚಾರ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿದ್ರೆ ಜನರನ್ನ ಒಳಗಡೆ ಕರ್ಕೊಂಡ್ಬರುತ್ತೆ. ಅದು ಈಗ ಸಿನಿಮಾ ಕೆಲಸ ಮಾಡ್ಲಿ. ಅಂಡ್ ಮದರ್ ಆ ಟೈಟಲ್ ನನಗೆ ತುಂಬಾ ಇಷ್ಟ. ನನಗೆ ನನ್ನ ಜೀವನದಲ್ಲಿ ನನಗೆ ಬಹಳ ಇಷ್ಟವಾದ ವ್ಯಕ್ತಿ ಅಂದ್ರೆ ನನ್ನ ತಾಯಿ. ಆ ತಾಯಿ ಸ್ಥಾನ ತುಂಬಿರೋದು ನನ್ನ ಹೆಂಡತಿ ನಿಶಾ ಅವರು. ಸೊ ಅವರು ಯಾವಾಗಲೂ ನನ್ನ ಅಮ್ಮ ಅಂತಾನೆ ಕರಿತೀನಿ ಅವ್ರನ್ನ. ಯಾಕಂದ್ರೆ ಆ ಒಂದು ಟೈಟಲ್ ನೀವು ಇಟ್ಕೊಂಡು ಬರ್ತಿದ್ದೀರಾ. ನಮ್ಮ ತಂದೆಗೂ ತುಂಬಾ ಫೇವ್ರೇಟ್ ಟೈಟಲ್ ಮದರ್ ಇಂಡಿಯಾ ಅಂತ, ಅದರಲ್ಲಿ ಅರ್ಧ ನೀವು ಟೈಟಲ್ ಇಟ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ ನಿಮ್ಗೆ. ನಮ್ಮ ತಂದೆಯವರ ಆಶೀರ್ವಾದನೂ ಇರಲಿ, ಇಡೀ ಕರ್ನಾಟಕದ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಶ್ರುತಿ ಅಮ್ಮ ಅವರು, ಅವ್ರ ಬಗ್ಗೆ ಆಕ್ಟಿಂಗ್ ಬಗ್ಗೆ ಅಂತ ನಾನು ಹೇಳೋಷ್ಟು ಯೋಗ್ಯತೆ ಇಲ್ಲ ನನಗೆ. ಬಟ್ ಅವರು 100% ಕೊಡ್ತಾರೆ ಈ ಸಿನಿಮಾಗೆ. ನಿಮ್ಮೆಲ್ರಿಗೂ ಹಾಕಿರೋ ಬಂಡವಾಳ ಎಲ್ಲ ವಾಪಸ್ ಬರಲಿ. ಎಲ್ಲ ಮಾಧ್ಯಮ ಮಿತ್ರರು ಖಂಡಿತ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಅಂಡ್ ಕನ್ನಡದ ಜನತೆ, ಈ ಮೊನ್ನೆನೂ ಅದನ್ನೇ ಚೈತನ್ಯ ಸರ್ ಅದನ್ನೇ ಮಾತಾಡ್ತಿದ್ರು. ಯಾಕಂದ್ರೆ